ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಮಧ್ಯಾಹ್ನ 2 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇನ್ನೇನು ಹಸ್ಬೆಂಡ್ ಇವತ್ತು ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ರೈಸು ಹಾಗೆ ಸಾಂಬಾರನ್ನ ಮಾಡಿದ್ದೀನಿ. ಸ್ವಲ್ಪ ಏನಾದರೂ ಅದಕ್ಕೆ ಸಂಡಿಗೆನೋ ಹಪ್ಪಳನೋ ಏನಾದರೂ ಕರಿಯೋಣ ಅಂತ ಹೇಳಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಆ ಕೆಲಸ ಈ ಕೆಲಸ ಇತ್ತು, ಅದರಲ್ಲಿನೇ ಬ್ಯುಸಿ ಇದ್ದೆ. ಇವಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಬನ್ನಿ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಹೇಳಿ. ಉದ್ದಿನಬೇಳೆ ನೆನೆ ಹಾಕಿದ್ದೀನಿ. ಇಡ್ಲಿ ಮಾಡ್ದೇ 1 ವರ್ಷ ಆಗೋಯ್ತೇನು. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಇದು ಹೂವು ಯಾಕಿಟ್ಟಿದ್ದೀನಿ ಅಂದರೆ, ಇದು ರೈಸ್ ಸ್ಟೀಮ್ ಚೆನ್ನಾಗಾಗಲ್ಲ ಇದು ಓಲಿತ್ತು ಅಂದರೆ. ಸೊ ಹಂಗಾಗಿ ಹೂವನ್ನ ಇಟ್ಟಿದ್ದೀನಿ. ವೆಜಿಟೇಬಲ್ ಸಾಂಬಾರು, ಆಮೇಲೆ ರೈಸು, ಹಪ್ಪಳ ಇದೆಲ್ಲ ಎಷ್ಟೊಂದು ದಿನಗಳಾಗೋಗ್ಬಿಟ್ಟಿತ್ತು ಮಾಡ್ದೇ. ಸೊ ಹಾಗಾಗಿ ಬರ್ತಿದ್ದಾರಲ್ವ ಮನೆಗೆ, ಹಪ್ಪಳ ಆ ಥರ ಇದ್ದಾಗಿನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೋಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸೊ 4 ಹಪ್ಪಳನ ಕರ್ಕೊಂಡಿದ್ದೀನಿ. ಹಸ್ಬೆಂಡ್ ಕೂಡ ಬಂದು ಫ್ರೆಶ್ ಅಪ್ ಆದರು. ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ, ಹಾಗೆ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ತುಂಬ ಫ್ರೀಯಾಗಿಯೇ ಬಂದುಬಿಟ್ಟಿರ್ತಾರೆ ಮನೆಗೆ. ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ತಾರೆ. ಕೆಲವೊಂದು ಸಾರಿ ತುಂಬ ಬ್ಯುಸಿ ಇರ್ತಾರೆ. ಸೊ ಮಾತಾಡೋಷ್ಟು ಟೈಮ್ ಇರಲ್ಲ. ಇವತ್ತು ಕೂಡ ಹಾಗೇ ಬೇಗನೆ ಊಟ ಮಾಡ್ತಾಯಿದ್ರು. ಇನ್ನು ಮನೆಗೆ ಬಂದು ಊಟ ಮಾಡಿದರೆ ಹಾಲು ಮೊಸರು ಆ ಥರದ್ದನ್ನು ಊಟ ಮಾಡ್ತಾರೆ. ಸೊ ಬಾಕ್ಸ್ನ ಕೊಟ್ಟಾಗ ಬರೀ ನಾನು ಅನ್ನ ಬೇಳೆ ರೊಟ್ಟಿ ಪಲ್ಯ ಕೊಟ್ಟಿರ್ತೀನಿ. ಆದಷ್ಟು ಸ್ವಲ್ಪ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ತಾ ಇರ್ತೀನಿ. ಹೊರ್ಗಡೆ ಕೆಲಸ ಮಾಡೋರಿಗೆ ಹೆಲ್ದಿಯಾಗಿರುವಂಥ ಊಟ ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೇಲೆ ಬಂದಿದ್ದೀನಿ. ಹೆಸ್ರು ಕಾಳುಗಳಲ್ಲಿ ಹುಳ ಕಾಣಿಸ್ಕೊಳ್ತಿತ್ತು. ಸೊ ಹಾಗಾಗಿ ಬಿಸಿಲಿದೆ, ಒಂದು ಸ್ವಲ್ಪ ಹಾಕೋಣ ಅಂತ ಹೇಳಿ. ಆವಾಗವಾಗ ಕಾಳುಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ತಂದ ತಕ್ಷಣ ಈ ಅಕ್ಕಿಯಲ್ಲಿ ಕಲಸೋ ಪೌಡ್ರೆಲ್ಲ ಬರುತ್ತಲ್ಲ, ಅದನ್ನು ಕಲಿಸ್ಬೇಕಿತ್ತು. ನಾನು ಹಾಗೆ ತೊಗೊಂಡು ಬಂದಿಟ್ಟಿದ್ದೆ, ಜವಾರಿ ಹೆಸರಿದು. ಸೊ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಕ್ಲೀನ್ ಮಾಡಿ ಪೌಡ್ರನ್ನ ಕಲಸಿಡೋಣ ಅಂತ ಹೇಳಿ. ನಾನು ಅವಾಗಿಂದ ಅನ್ಕೊಂತಿದ್ದೆ, ಏನು ವೈಭವ್ ಅಂದರೆ ಎಕ್ಸ್ಪೈಡರ್ ಇರ್ತಾವಲ್ಲ, ಯಾರು ತಿಂತಾರೆ ಮಮ್ಮಿ? ಎಕ್ಸ್ಪೈಡರ್ ಇರೋವು ಆನಿಮಲ್ಸ್ ಅವ. ಎದಕ್ಕೆ ಮಮ್ಮಿ ಹಿಂಗಾಗುತ್ತೆ? ಸಾಕ್ಸ್ ಹೊರಗೆ ಹಾಕೊಂಡು ಹಾಕಿ. ಸಾಕ್ಸ್ ಇಲ್ಲ ಮಮ್ಮಿ, ಮನೆ ಮ್ಯಾಥ್ಸ್ ಹೇಳ್ಕೊಟ್ರು, ಎಲ್ಲ ರಿವಿಷನ್ ವರ್ಕ್ಶೀಟ್ ಕೊಟ್ಟರು, ಬರ್ದೆ. ಆ ಟೆಕ್ಸ್ಟ್ ಬುಕ್ ರಿವಿಷನ್ ಪಾರ್ಟ್ ಇತ್ತು ನೋಡು, ನೋಡ್ದಲ್ಲ ನಿನ್ನೆ, ಅದು ಬರ್ಸಿದ್ರು. ಆಮೇಲೆ ರೆಮಿಡಿಯಲ್ ಬಂತು, CXC ಬಂತ, CXC ಬಂತು. ಚೆಸ್ ಆಡಿದ್ವಿ. ಚೆಸ್ಸಾಗ 3 ಮೂವ್ಸ್ ಚೆಕ್ ಮೇಟ್ ಮಾಡಿ. ಮ್ಯಾಗಿ ಆಗೋವರೆಗೂ ಕೆಳಗಿಳಿಯೋ ಮಾತೇ ಇಲ್ಲ. ಸೊ ಗ್ಯಾಸ್ ಕಟ್ಟೆ ಮೇಲೆ ಕೂತಿದ್ದಾರೆ. ಮ್ಯಾಗಿ ನೀವು ಮಾಡ್ಕೊಂಡು ತಿನ್ನಿ. ಲಾಸ್ಟ್ ವೀಕಲ್ಲಿ 15 ಡೇಸ್ ಒಂದ್ಸರಿ ತಿನ್ಬೇಕಿದ್ನ. ವೀಕಲ್ಲಿ ಒಂದ್ಸರಿನಾ ಅಥವಾ 15 ಡೇಸ್ಗೆ ಒಂದ್ಸರಿನಾ? 15 ಡೇಸ್ ಒಂದ್ಸರಿ ತಿನ್ಬೇಕು. ಸೂಪರ್ ಆಗಿದೆ ಮಮ್ಮಿ.
Subscribe this channel. ಅದು 1 ಗಂಟೆ ಆಯ್ತು ಬಿಡಕ. ಬೆಳಗ್ಗೆ 11:15 ಬಿಟ್ಟಿದ್ದಾರಮ್ಮ. ಸಾಯಂಕಾಲ 6 ಗಂಟೆ ಆಗಿದೆ ಬರೋಷ್ಟೊತ್ತಿಗೆ. ಸೊ ಬಂದು ಫ್ರೆಶ್ ಅಪ್ ಆಗ್ತಿದ್ದಾರೆ. ಮೊದಲು ಅವ್ರಿಗೆ ಟೀ ಬೇಕು, ಟೀ ಮಾಡ್ತಿದ್ದೀನಿ. ವೈಭವ್ 4 ಗಂಟೆಗೆ ಬರ್ತಾನ, ವೈಶು 5 ಗಂಟೆಗೆ ಬರ್ತಾಳ. ಅವ್ರಿಲ್ಲ, ಡ್ಯೂಟಿಗೆ ಹೋಗ್ಯಾರ. ಈಗ ಬರ್ತಾರ ಅವ್ರು. ಅಲ್ಲ ಊಟ ಬೇಡ, ಸ್ವಲ್ಪ ಅಷ್ಟು. ಶ್ರಾವಣ ಆ ಕಡೆ ಶ್ರಾವಣ 2 ವರ್ಷ ಆಯ್ತಾ? ಲಾಸ್ಟ್ ಶ್ರಾವಣ ನಾನ್ ಮಾಡಿನ, ಆ ಕಡೆ ಶ್ರಾವಣ ನೀನ್ ಬಂದಿದ್ದು. ಮತ್ತೆ ತರಬೇಡ ಅಂದ್ರೆ ತಂದಿಯೇನ? ಬರಂದೆ ಹುಡುಗರ ಮನ್ಯಾಗ. ಅಯ್ಯ, ಹುಡುಗರಿದ್ರೆ ಇವನ್ನೆಲ್ಲ ತರ್ಲೇಬೇಕಾ? ಮೊಮ್ಮಕ್ಕಳಿಗೆ ಏನ್ ತರ್ಬೇಕು ನಾನು? ಏನು ತರದ್ ಬೇಡ. ಬಿಡಮ್ಮ, ಇಲ್ಲೇ ಸಿಗಲ್ಲ. ನಾವೇನ್ ಹಳ್ಳಿಯಾಗದೀವಿ? ಅಲ್ಲ, ಹಂಗೆ ಇಡೋಣ, ಆಮೇಲೆ ತೊಳೆದು ಹಾಕ್ತಾನೆ. ಅಲ್ಲ, ಏನು ನಿನ್ ಮಕ್ಕಳೇನ ಬ್ರೆಡ್ ಬಿಸ್ಕೋಟು ಇಂಥವ್ ಏನೋ ತಿನ್ನಾರ ಬಿಡಾರ? ನೀರಿನ ಪ್ರಾಬ್ಲಮ್. ಏ ಅಮ್ಮ, ನೀರಿನ ಯಾವಾಗ ಬಿಡ್ತಾನ ಅಮ್ಮ? ಅಮ್ಮ ಕತೆ ಇದೆ ನಮ್ ದಿನ. ಬಂದು ಬಡ ಬಡ ತಿಂದು ಹೋಗ್ಬಿಟ್ರು. ಅಮ್ಮಗೆ ನನಗೆ ಒಂದು ಸ್ವಲ್ಪ ಸೇಮ್ ಪ್ರಾಬ್ಲಮ್. ಎಲ್ಲಾದರೂ ಜರ್ನಿ ಮಾಡಿದ್ದೀವಿ ಅಂದ ತಕ್ಷಣ ಫಸ್ಟ್ ರೆಸ್ಟ್ ಮಾಡಬೇಕು. ಬ್ಯಾಕೆಲ್ಲ ನೋವಾಗ್ತಾ ಇರುತ್ತೆ, ಆಮೇಲೆ ಹೆಡ್ಡೇಕ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಸೊ ಆಲ್ರೆಡಿ ಬಂದು 2 ವರ್ಷ ಆಯ್ತೇನು. ಎಷ್ಟೇ ಕರೆದ್ರೂ ಬರಲ್ಲ. ಬಂದರೆ 1 ದಿನ 2 ದಿನ ಅಷ್ಟೇ ಇರೋದು. ಅದಕ್ಕೂ ಜಾಸ್ತಿ ಎಷ್ಟೇ ಹೇಳಿದರೂ ಇರಲ್ಲ. ಬಿಫೋರೇ ಹೇಳಿಬಿಟ್ಟಿರ್ತಾರೆ ಅವ್ರು ನನಗೆ, ನೀನು ಇರು ಅಂತ ಯಾವುದೇ ಕಾರಣಕ್ಕೆ ಹೇಳಬಾರ್ದು ನನಗೆ ಅಂತ ಹೇಳಿ. ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ, ಎಷ್ಟು ಸರಿ ಹೇಳಿದರೂ ಅವ್ರು ಬಂದು 2 ದಿನಕ್ಕಿಂತ ಜಾಸ್ತಿ ಇರೋಕ್ಕೆ ಇಷ್ಟಪಡಲ್ಲ. ಏನೋ ಅನಿವಾರ್ಯತೆ ಇದೆ, ಅಥವಾ ನನಗೇನಾದರೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಾತ್ರ ಅವ್ರು ಒಂದು ಸ್ವಲ್ಪ ದಿನ ಇರ್ತಿತ್ತು. ಅದಾದಮೇಲೆ ಅಸಲು ಇರೋದೇ ಇಲ್ಲ ಅವರು. ಈ ಸರಿ ತುಂಬ ದಿನ ಆಯಿತು. ಅಪ್ಪ ನನಗೆ ಹೇಳ್ತಾನೆ ಇದ್ರು, ಕಣ್ಣು ನೋವು ಅಂತ ಇವಾಗಲೂ ಹೇಳ್ತಿರ್ತಾರೆ. ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ ಅಮ್ಮ ಅವ್ರಿಗೆ, ಅದೇನಾದರೂ ಪ್ರಾಬ್ಲಮ್ ಇದೆನಾ, ಒಂದು ಸರಿ ಕರೆಸಿ ಅಲ್ಲಿ ಟೆಸ್ಟ್ ಮಾಡಿಸು ಅಂತ ಹೇಳಿ. ಸೊ ಅವ್ರಿಗೆ ಜಾಸ್ತಿ ಒತ್ತಡಕ್ಕೆ ಸ್ಟಾರ್ಟ್ ಆಗಿದೆ, ಹಾಗಾಗಿನೇ ಬಂದಿದ್ದಾರೆ. ಸೊ ಡಾಕ್ಟರ್ ಹತ್ರ ನಾಳೆ ಕರ್ಕೊಂಡೋಗಿ ಕನ್ಸಲ್ಟ್ ಮಾಡಿಸ್ಬೇಕು, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಇಬ್ಬರು ಮಾತಾಡ್ತಾ ಟೀ ಕುಡಿತಿದ್ದೀವಿ. ಬರ್ರಿ ಬರ್ರಿ ಹೆಂಗು ಅಜ್ಜಿ ಬಂದಾಳ ಅಂತ ಒಗ್ದಾಕ್ತಾಳ. ಅಕ್ಕಮ್ಮ ಮತ್ತೆ ಗುರ್ತಲ್ಲ ನಾ ಬಂದಿದ್ದ. ಹೌದಾ? ಎಷ್ಟು ಬೆಡ್ಡೆಲ್ಲ ಹುಳಿ ಕಾಳು ಈಗ ಸಾಕು ಬರ್ತೈತ. ಇದು 22 ತನ ಐತೆ ಟ್ಯೂಸ್ಡೇ. ಯಾರಾದರೂ ಊರಿಂದ ಬಂದುಬಿಟ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಇಬ್ಬರು ಬರೀ ಮಾತಾಡ್ತಾ ಇರಬೇಕು, ಅಜ್ಜಿ ಜೊತೆ ತಾತ ಜೊತೆ. ಯಾರಾದರೂ ಬಂದಿರಲಿ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕು. ಇಲ್ಲ ಅವ್ರ ಸ್ಕೂಲಲ್ಲಿ ಸ್ಟೋರಿ ಏನಾದರೂ ಇದ್ದರೆ ಅದನ್ನು ಶೇರ್ ಮಾಡೋದು, ಆ ಥರದ ಮಾತುಗಳೇ ನಡೀತಾ ಇರುತ್ತೆ. ಅಸಲು ಹೋಮ್ವರ್ಕ್ ಮಾಡೋಕ್ಕೆ ಅವ್ರಿಗೆ ಇಷ್ಟನೇ ಇರಲ್ಲ. ನಾನೇ ಒತ್ತಾಯವಾಗಿ ಮಾಡಿ ಅಂತ ಹೇಳೋದು. ಅವರು ಒಂದು ಮಾಡೋದು ಮತ್ತು ಮಾತಾಡೋದು, ಅಜ್ಜಿ ಜೊತೆ ಒಂದು ಬರೆಯೋದು ಮತ್ತು ಮಾತಾಡೋದು ಮಾಡ್ತಾಯಿದ್ರು. ಸೊ ಫೈನಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತು ಇಬ್ಬರದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ದೆ. ನೀನು ಬಾಳ ಹೋದ್ರ ಒಳ್ಳೆ ಉಸಿರು ಗಟ್ಟಿ ಇರ್ಬೇಕು, ತರದ್ರಾಗ ಪವರ್ ಇದು ಗುಂಡಿ ಗಟ್ಟಿ ಇರ್ಬೇಕು.
ನಾನೇ 3 ಪಾಯಿಂಟ್ಸ್ಗೆ 3 ಇಡ್ಲಿ ಮಾಡ್ಕೊಡೋದಕ್ಕೆ ನಾನಿಲ್ಲಿ ರವೆನ ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೀನಿ, ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆದ್ರೆ ಸಾಫ್ಟಾಗಿ ಇಡ್ಲಿ ಬರುತ್ತೆ ಅಂತ ಹೇಳಿ. ಉದ್ದಿನ ಬೇಳೆಯಲ್ಲಿ ನಾನು ಮೆಂತೆನೂ ಹಾಕೋದು ಮರ್ತಿದ್ದೀನಿ, ಆಮೇಲೆ ಅವಲಕ್ಕಿ ಕೂಡ ಹಾಕಿಲ್ಲ. ಅದು ಹೆಂಗೆ ಬರುತ್ತೋ ಏನೋ ನಾಳೆ ಇಡ್ಲಿ ಗೊತ್ತಿಲ್ಲ. ಈ ಥರ ಫೈನಾಗಿ ರುಬ್ಕೊಂಡಿದ್ದೀನಿ. ನೀನು ಅಜ್ಜಿಗೆ ಚೌಕಾಬಾರ ಒಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಮ್ಮಗೆ ಈ ಆಟ ಗೊತ್ತಿಲ್ಲ ಅಂದರೂ ಮಕ್ಕಳು ಬಿಡೋಕ್ಕೆ ರೆಡಿ ಇಲ್ಲ. ಸೊ ಇವ್ರು ಏನು ಕಡಿಯಲ್ಲ, ಇದು ಆಟ ನನಗೆ ಬರಲ್ಲ ಅಂದರು ಇವರಿಬ್ಬರು ಕೇಳೋಕ್ಕೆ ರೆಡಿ ಇಲ್ಲ. ಹಿಂಗಾಡಜ್ಜಿ ಹಂಗಾಡಜ್ಜಿ ಅಂತ ಹೇಳಿ ಕರ್ಕೊಂಡು ಆಡ್ತಿದ್ದಾರೆ. ಸೊ ಮಕ್ಳಿಗೆ ಖುಷಿ ಆಗುತ್ತಲ್ಲ, ಹಾಗಾಗಿ ಕೂತು ಅಮ್ಮ ಕೂಡ ಆಟ ಆಡ್ತಿದ್ದಾರೆ. ನಾನು ಸ್ವಲ್ಪ ಹೆಸರು ಕಾಳನ್ನೆಲ್ಲ ನೆನೆ ಹಾಕಿದ್ದೆ, ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ದೋಸೆನಾದರೂ ಮಾಡ್ಕೋಬೋದು, ಸಲಾಡ್ ಥರ ಮಾಡ್ಕೋಬೋದು, ಇಲ್ಲ ಕಾಳು ಪಲ್ಯ ಕೂಡ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇನೆ ಮಾಡಿ ಇಟ್ಕೊಂಡಿರ್ತೀನಿ, ಡೇ ಬೈ ಡೇ ಮೊಳಕೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಒಂದು ಅರ್ಧ ಗಂಟೆ ಆಗಿದೆ, ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ಉದ್ದಿನಬೇಳೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಿದ್ದೀನಿ. ಮಾಡ್ದೇ ಸುಮಾರು ತಿಂಗಳುಗಳೇ ಆಗೋಗ್ಬಿಡುತ್ತಲ್ಲ, ಹಾಗಾಗಿ ಅಸಲು ನಂಗೆ ಇಡ್ಲಿ ಮಾಡುವಂಥದ್ದೆಲ್ಲ ಮರ್ತೋದಂಗೆ ಆಗೋಗ್ಬಿಟ್ಟಿದೆ. ಅಕ್ಕಿ ಇಡ್ಲಿ ಆಗಿಬಿಟ್ರೆ ಜಿನ್ನಕ್ಕೆ ಹಾಕ್ಸ್ಕೊಂಡು ಬರ್ತೀವಲ್ಲ, ತುಂಬ ಚೆನ್ನಾಗಿ ನೊರೆ ಬರುತ್ತೆ. ಬಟ್ ಇದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಸಾಫ್ಟಾಗಿಯೇ ಬರೋದು, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡೋಣ. ಕಲಸಿ ಅಂತೂ ಹಿಟ್ಟನ್ನು ಇಟ್ಟಿದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ, ರೊಟ್ಟಿ ಬೇಳೆ ಅನ್ನ ಸಾರು. ಸೊ ಅಮ್ಮ 6 ಗಂಟೆ ಆಗಿತ್ತಲ್ವ ಬರೋಷ್ಟೊತ್ತಿಗೆ, ಅವರೇನು ಆ ಟೈಮಲ್ಲಿ ಊಟ ಮಾಡಲ್ಲ ಅಂತ ಹೇಳಿದರು. 1 ಕಪ್ ಟೀನ ಕುಡಿದಿದ್ರು. ಸೊ ಹಾಗಾಗಿ ಬೇಗನೆ ಊಟ ಮಾಡಲಿ ಅಂತ ಹೇಳಿ ಮಕ್ಕಳಿಗೆ ಈ ಕಡೆ ಕೊಟ್ಬಿಟ್ಟು ಅಮ್ಮನ ಜೊತೆ ಕೂರಿಸಿದ್ದೀನಿ, ಆ ಕಡೆ ಹಸ್ಬೆಂಡಿಗೆ ಕೂಡ ಕೊಟ್ಟಿದ್ದೀನಿ. ಸೊ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದರೆ ಒಳ್ಳೆಯದು. ಅವರಿಗೆ ಜರ್ನಿ ಮಾಡಿದ ತಕ್ಷಣ ಸ್ವಲ್ಪ ಹೆಡ್ಡೇಕು ಅದು ಇದು ಇರುತ್ತೆ. ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಇಲ್ಲೆಲ್ಲ ಸೊಳ್ಳೆ ಇರುತ್ತೆ, ಅಮ್ಮ ಮನೇಲೇ ಮಲ್ಕೋಬೇಕಲ್ಲ, ಅಲ್ಲೇ ಆದರೆ ಹೊರಗಡೆ ಎಲ್ಲ ಅವರು ಮಲ್ಕೊಳ್ತಿರ್ತಾರೆ. ಸ್ವಲ್ಪ ಶಕೆ ಅಂತಲೇ ಅನ್ನಿಸ್ತಿದೆ ಇಲ್ಲೆಲ್ಲ ಅಂತ ಅದನ್ನೇ ಹೇಳ್ತಾ ಇದ್ರು. ಪರವಾಗಿಲ್ಲ, ನಿದ್ದೆ ಎಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿಯೇ ಇದ್ದಾರೆ. ಇನ್ನು ಟಿಫನ್ಗೆ ಇಡ್ಲಿ ಮಾಡ್ತಿದ್ದೀನಲ್ವ, ಸೊ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸೊ ಅದಾದಮೇಲೆ ನಾನು ಈರುಳ್ಳಿ ಆಮೇಲೆ ಕ್ಯಾರೆಟು ಕುಕುಂಬರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ವೆಜಿಟೇಬಲ್ ಸಾಂಬಾರು ಇಡ್ಲಿಗೆ ಒಳ್ಳೆ ಕಾಂಬಿನೇಷನು, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಾಂಬಾರು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆಗಬೇಕು. ಒಣ ಮೆಣಸಿನ್ಕಾಯಿಗೆ ತೂಮೆಲ್ಲ ಹಾಗೆ ಹಾಕ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ನನಗೆ ಹಾಗೆ ಹಾಕೋದಕ್ಕೆ ಇಷ್ಟ, ಹಾಗೆ ಹಾಕ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿಬೇಕು. ಮೊದಲೇ ನಾನು ವಿಸಿಲ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ, ಅದಕ್ಕೆ ಸ್ವಲ್ಪ ಕೊತ್ತಂಬರಿನೆಲ್ಲ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಕುದಿಯೋ ಟೈಮಲ್ಲಿ ಬೇಳೆನೆಲ್ಲ ಸೇರಿಸ್ಕೋಬೇಕು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದೇ ಸಾಂಬಾರು ಪೌಡರು ಅದು ಏನೂ ಹಾಕಲ್ಲ, ಜಸ್ಟ್ ಖಾರ ಉಪ್ಪು ಅಷ್ಟೇ. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ಸಾಂಬಾರು. ಇದಕ್ಕೆ ಸ್ವಲ್ಪ ಹಸಿ ಅರಿಶಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಲಂಚಿಗೆ ಚಪಾತಿ ಮಾಡ್ಕೊಳ್ತಿದ್ದೀನಿ. ಸೊಪ್ಪೆಲ್ಲ ಏನೂ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಹಾಲನ್ನು ಹಾಕಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ಹಾಲು ಮತ್ತು ಸ್ವಲ್ಪ ಅಜ್ವಾನ, ಉಪ್ಪು, ಎಣ್ಣೆನೆಲ್ಲ ಹಾಕಿ. ಮಧ್ಯಾಹ್ನ ಇಡ್ಲಿ ಗಟ್ಟಿಯಾಗೋಗ್ಬಿಡತ್ತೆ, ತಿನ್ನೋದಕ್ಕೆ ಇಷ್ಟಪಡಲ್ಲ ಮಕ್ಕಳು. ಹಾಗಾಗಿ ಯಾರಾಗಲಿ ನನ್ನಮ್ಮ ದೊಡ್ಡ ವಿದ್ಯಾವಂತ ಆಗಲಿ, ಆರೋಗ್ಯವಂತ ಆಗಲಿ, ಅಕ್ಕನೇ ನಿನ್ಕಿನ್ನ ಸಣ್ಣಕ್ಕೆ ನೀನು ದೊಡ್ಡಕ್ಕ.
ಬರೇ ಸರಸ್ವತಿ ಆಗ್ತದೆ ಕೈಯಾಗ ಸರಸ್ವತಿ ಇಲ್ಲಿ ದವ್ವ, ಇಲ್ಲಿ ದೇವ್ರು. ದೇವ್ರು ಇದ್ದವ್ವ ಇವು ಯಾರು ಡೆವಲಪ್ ಎದ್ದಿರ್ತಾವ ಇದೇವ ಇವು ಎಲ್ಲ ಹೇಳಿದ್ನಲ್ಲಮ್ಮ. ಅವು ಜೇಡಿ ಹಾಕ್ಲಾನ ಮ್ಯಾಕ್ ತಡೆ ಚಾ ಕುಡ್ದು ಹೋಗ್ಬಿಡಂತೆ. ಮಳೆ ಮುಗ್ಕೋಬೇಕು. ಫುಲ್ ಮಾಡಿ ಹೋಗ್ತಿರ್ತೀವಿ, ಅದನ್ನ ಇಟ್ಕೊಂತೀವಿ ನಾವು. ನಾನದಾಗ 5 ಕ್ಯಾಚ್ ಇಟ್ಕೊಂಡು ಅದು ಸೋರಿಂದ ಸರ್ ಹೋಗ್ಯಾರ, ಅವ್ರು ಸೋರ್ ಇರ್ತಾರ, ಅದು ಸೋರ್ ಇಷ್ಟ. ಅದೇನೋ ಇಡ್ಲಿ ಮಾಡಿದಾಗಂತೂ ಮಕ್ಕಳಿಗೆ ಅದನ್ನು ಕೊಟ್ಟು ಮಧ್ಯಾಹ್ನ ಲಂಚಿಗೆ ಕಳ್ಸೋಕೆ ಮನಸ್ಸು ಒಪ್ಪೋದೇ ಇಲ್ಲ, ಪಾಪ ತಿನ್ನೋದೇ ಇಲ್ಲ ಅವರು. ಹಂಗಾಗಿ ಮತ್ತೆ ಚಪಾತಿ ಮಾಡ್ಕೊಳ್ತಿದ್ದೀನಿ. ಈ ಥರ ಟಿಫನ್ ಮಾಡಿಬಿಟ್ರೆ ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಬೆಳಗ್ಗೆ ರೊಟ್ಟಿ ಪಲ್ಯನೇ ಮಾಡ್ಕೊಡ್ತೀನಿ. ನನಗೆ ಅದು ಭಾಳ ಈಸಿ, ಕಂಫರ್ಟೇಬಲ್ ಕೂಡ ಇರುತ್ತೆ. ಇಡ್ಲಿ ಹಾಕ್ಕೊಟ್ಟಿದ್ದೀನಿ, ಮಕ್ಕಳಿಗೆ ತಿನ್ನಿಸ್ತಿದ್ದಾರೆ. ನಾನು ಈ ಕಡೆ ಚಪಾತಿ ಕೂಡ ರೆಡಿ ಮಾಡ್ಕೊಡ್ತಿದ್ದೀನಿ. ವೈಶು ಸಾಂಬಾರ್ ಚಟ್ನಿ ಸೊ ತುಂಬ ಕಡಿಮೆ ಬಾಳೆ ಎಲೆ ಇಲ್ಲದೆ ಇರೋ ನಾನು ಬಾಕ್ಸ್ ಕಟ್ಟಿರೋದು. ಸೊ ಸಿಕ್ಕಿರಲಿಲ್ಲ ಈ ಸರಿ. ಹಾಗಾಗಿ ಇನ್ನು ಚಪಾತಿ ಜೊತೆ ಸ್ವಲ್ಪ ಸಪ್ಪನ ಬೇಳೆ ತೆಗೆದಿದ್ದೆ, ಅದಕ್ಕೆ ಸ್ವಲ್ಪ ಗುರೆಳ್ ಪುಡಿ ತುಪ್ಪನೆಲ್ಲ ಹಾಕ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ನ್ಯಾಕ್ಸಿಗೆ ಆರೆಂಜ್ನ ಕೊಟ್ಟಿದ್ದೀನಿ. ಸಾ ಈಗ ಅನ್ಕೊಂಡೆ ನೋಡು ತುಂಬಿಡೋಣ ಅಂತ, ಅಷ್ಟು ಬೇಗ ಮರ್ತೋಗಿ. ಮಕ್ಕಳನ್ನ ಬಿಟ್ಟು ಬರೋಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ. ಸೊ ಅವ್ರಿಗೂ ಹಾಕ್ಕೊಡ್ತಿದ್ದೀನಿ. ಹಸ್ಬೆಂಡ್ ಕೂಡ ಟಿಫನ್ನ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟರು. ಅದಾದಮೇಲೆ ಅಮ್ಮ ನಾನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಟಿಫನ್ನ ಮಾಡ್ತಿದ್ದೀವಿ. ಅಮ್ಮ ಅಸಲು ಈ ಟೈಮಲ್ಲಿ ತಿನ್ನೋದೇ ಇಲ್ಲ, 9:30-10 ಗಂಟೆಗೆ ತಿನ್ನೋದೇ. 12 ಗಂಟೆಗೆ ತಿಂತಾರೆ ಅವರು. ಊಟ ಮಾಡೋದಕ್ಕೆ ರೆಡಿನೇ ಇಲ್ಲ. ನಾನು ಇಷ್ಟು ಬೇಗ ಊಟ ಮಾಡಲ್ಲ ಅಂತಲೇ ಹೇಳ್ತಾಯಿದ್ರು. ನಾನು ಅಷ್ಟೊತ್ತಿನ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥದಕ್ಕೆ ಬಂದು ಕೂತು ಟಿಫನ್ನ ತಿಂತಿದ್ದಾರೆ. ಸೊ ಟಿಫನ್ ತಿಂದ ತಕ್ಷಣವೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಸ್ವಲ್ಪ ಜೋಳ ಎಲ್ಲ ಈ ಸರಿ ತೊಗೊಂಡು ಬಂದಿರೋದು ಗುಣಿ ಇತ್ತು, ಅದರೊಳಗಡೆ ಕೆಸರು ಥರ ಇತ್ತು. ನಾನು ಅವಾಗವಾಗ ಒಂದು 4 ಸೇರು ಹಸ್ ಮಾಡಿಕೊಂಡು ಜಿನ್ನಿಗೆ ಕಳಿಸ್ತಿದ್ದೆ. ಅಮ್ಮ ಬೇಡ ಪದೇ ಪದೇ ಎಲ್ಲಿ ಮಾಡ್ತೀಯ ಅದನ್ನೆಲ್ಲ ನೀನು, ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಜಸ್ಟ್ ನೀನು ಕಳ್ಸೋಕ್ಕೆ ಬರುತ್ತೆ ಜಿನ್ನಿಗೆ ಅಂತ ಹೇಳಿ. ಏನಿಲ್ಲ ಅಂದರೂ ಒಂದು 40 ಸೇರಿದಾವೇನು ಜೋಳ, ಅದೆಲ್ಲನೂ ಟಿಫನ್ ಮಾಡಿಕೊಂಡು ಕೂತಿದ್ದಾರೆ ಕೇರೋದಕ್ಕೆ. ಒಂದು 2.5 ಗಂಟೆ ಬೇಕಾಯಿತು. ಅಂದರೆ 10 ಗಂಟೆಗೆ ಕುಂತಿದ್ರು, 12:30 ಅಂದ್ಕೊಳ್ತೀನಿ. ಅದೆಲ್ಲ ಮುಗಿಯೋಷ್ಟೊತ್ತಿಗೆ ವಿಪರೀತ ಬಿಸಿಲಿತ್ತಲ್ಲ, ನನಗೆ ಬೇಜಾರಾಗ್ತಾಯಿತ್ತು. ಈ ಪಾಟಿ ಬಿಸಿಲಿದೆ, ಈ ಟೈಮಲ್ಲಿ ಇದು ಕ್ಲೀನಿಂಗ್ ಬೇಕಾ ಅಂತ ಹೇಳಿ. ಯಾಕಂದರೆ ಊರಲ್ಲೂ ಕೆಲಸ ಇರುತ್ತೆ, ಇಲ್ಲಿಗೆ ಬಂದಿಂದನೂ ಕೆಲಸ ಆಗುತ್ತಲ್ಲ ಅಂತ ಹೇಳಿ. ಯಾವಾಗ ಬಂದರೂ ಏನಾದರೂ ಕಾಳುಗಳು ಕ್ಲೀನ್ ಮಾಡೋದು ಅದು ಇದು ಮಾಡೇ ಮಾಡ್ತಿರ್ತಾರೆ. ಏನಿಲ್ಲ ಅಂದರೂ ಮೇಲೆ ಬಂದೆಲ್ಲ ಗಿಡಗಳು ಕ್ಲೀನ್ ಮಾಡ್ತಿರ್ತಾರೆ. ಸೊ ಈ ಸರಿ ಸ್ವಲ್ಪ ಹೆವಿ ಕೆಲಸನೇ ಆಯಿತು ಅಮ್ಮಗೆ. ಅಮ್ಮ ಇರೋದ್ರಿಂದ ಇನ್ನೂ 1-2 ಅಮ್ಮನ ಜೊತೆ ವ್ಲಾಗ್ ಬಂದೇ ಬರುತ್ತೆ. ಸೊ ಖಂಡಿತ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು, ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.